ಕುದುರೆಮುಖ ಶಿಖರ ಚಾರಣ ಕರ್ನಾಟಕದ ಅತ್ಯಂತ ಸುಂದರವಾದ ಮತ್ತು ಪ್ರಸಿದ್ಧವಾದ ಚಾರಣಗಳಲ್ಲಿ ಒಂದು ಕುದುರೆಮುಖ ಶಿಖರ ಚಾರಣ. ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯ ಬಳಿ ಇರುವ ಈ ಶಿಖರವು ಸಮುದ್ರ ಮಟ್ಟದಿಂದ ಸುಮಾರು 6100 ಅಡಿ ಎತ್ತರವಿದೆ. ಈ ಶಿಖರದ ಒಂದು ನಿರ್ದಿಷ್ಟ ಭಾಗವು ಕುದುರೆಯ ಮುಖವನ್ನು ಹೋಲುವುದರಿಂದ ಇದಕ್ಕೆ ಕುದುರೆಮುಖ ಎಂದು ಹೆಸರು ಬಂದಿದೆ. ಟ್ರೆಕ್ನ ಒಟ್ಟು ದೂರ ಕ್ರಮಿಸಲು 22 ಕಿಲೋಮೀಟರ್, ಹೋಗಲು 11 ಕಿಲೋಮೀಟರ್ ಹಾಗೂ ಬರಲು 11 ಕಿಲೋಮೀಟರ್. ಒಂದೇ ದಿನದಲ್ಲಿ ಅಷ್ಟು ದೂರವನ್ನು ಪೂರ್ಣಗೊಳಿಸಬೇಕು. ಬಹಳ ಕಠಿಣವಾದ ಚಾರಣಗಳಲ್ಲಿ ಒಂದು ಈ ಕುದುರೆಮುಖ ಶಿಖರ ಚಾರಣ. ಅನೇಕ ಬಾರಿ ಕುದುರೆಮುಖ ಶಿಖರ ಚಾರಣ ಮಾಡಲು ಪ್ರಯತ್ನಿಸಿದರೂ ಕೈಜಾರಿ ಹೋಗುತ್ತಿತ್ತು. ಆದರೂ ಆಸೆ ಮಾತ್ರ ಕುಂದುತ್ತಿರಲಿಲ್ಲ. ಅದೃಷ್ಟವೆಂಬಂತೆ ಸ್ವರ್ಣ ಕುದುರೆಮುಖ ಚಾರಣಕ್ಕೆ ಸುಮಂತನ ಜೊತೆ ಹೋಗಲು ಬನ್ನಿ ಎಂದು ಕರೆದಾಗ ಮರು ಮಾತನಾಡದೆ ಒಪ್ಪಿದೆ. ನಮ್ಮೊಟ್ಟಿಗೆ ರೇಣುಕಾ ಜೊತೆಯಾದರು. 4 ಮಂದಿ 3ನೇ ಅಕ್ಟೋಬರ್ 2025 ಶುಕ್ರವಾರ ಸ್ವರ್ಣನ ಮನೆಯಿಂದ ಮಧ್ಯಾಹ್ನ 2 ಗಂಟೆಗೆ ಸುಮಂತನ ಕಾರಿನಲ್ಲಿ ಚಾರಣಕ್ಕೆ ತಯಾರಿ ಮಾಡಿಕೊಂಡು ಹೊರಟೆವು. ರಾತ್ರಿ 10 ಗಂಟೆಗೆ ಚಿಕ್ಕಮಗಳೂರು ಜಿಲ್ಲೆಯ ಸಂಸೆಯಲ್ಲಿನ ಕಾಫಿ ಪೆಪ್ಪರ್ ಹೋಮ್ಸ್ಟೇಯಲ್ಲಿ ಉಳಿದುಕೊಂಡೆವು. ಬೆಳಗಿನ ಜಾವ 4:10-25 ಮೇ 6 ಗಂಟೆಗೆ ಹೊರಬಂದರೆ ಬೇರೆ ಪ್ರಪಂಚವೇ ಕಂಡಿತು. ಸುತ್ತಲೂ ತೆಳು ಹಚ್ಚ ಹಸಿರಿನ ಬಣ್ಣದ ಬೆಟ್ಟ ಸಾಲುಗಳು, ತಂಪಾದ ಗಾಳಿ, ಅಲ್ಲಲ್ಲಿ ಮಂಜಿನ ತನ್ನ ಕಿರಣಗಳನ್ನು ಭೂರಮೆಗೆ ಹೊಮ್ಮುವಾಗ ಪ್ರಕೃತಿಯ ಸೌಂದರ್ಯ ಮತ್ತಷ್ಟು ಮನೋಹರವಾಗಿತ್ತು. ಬೆಳಗಿನ ಉಪಹಾರ ನುಚ್ಚಿನುಂಡೆ, ಕಾಳು ಸಾರು ಹಾಗೂ ಮಧ್ಯಾಹ್ನದ ಊಟದ ಡಬ್ಬಿಗೆ ಪುಳಿಯೋಗರೆ ರುಚಿ ಮಾತ್ರ ಅದ್ಭುತ. ಟೀ ಸವೆದು ಬೆಳಗ್ಗೆ 8 ಗಂಟೆಗೆ ಹೊರಟು ಕುದುರೆಮುಖ ಚೆಕ್ ಪೋಸ್ಟ್ಗೆ ಕಾಲ್ನಡಿಗೆಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಬಂದೆವು. ಸುಮಂತ್ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿದೊಡನೆ ಚಾರಣ ಶುರು ಮಾಡಿದೆವು. ಮೊದಮೊದಲು ಹುಮ್ಮಸ್ಸಿನಿಂದ ಹೆಜ್ಜೆಗಳನ್ನು ದೂರ ಹಾಕಿ ನಾವು ಯಾರಿಗೂ ಕಡಿಮೆ ಇಲ್ಲ ಎಂದು ಸಾಬೀತು ಮಾಡಿಕೊಂಡೆವು. ಕೊನೆಯವರೆಗೂ ಈ ಹುಮ್ಮಸ್ಸು ಹೀಗೆ ಇರಲಿ ಎಂದುಕೊಂಡ ನಮಗೆ ಎಲ್ಲೂ ನಮ್ಮ ಆಸೆ ಹುಸಿಯಾಗಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ನಮ್ಮ ವೈಲ್ಡ್ ಫಿಟ್ ಚಾಲೆಂಜ್. ಹೆಜ್ಜೆ ಹೆಜ್ಜೆಗೂ ಸುದೇಶ್ ಸರ್ಗೆ ಧನ್ಯವಾದ ಸೂಚಿಸಿದೆವು. ಅಲ್ಲದೆ ನಮ್ಮನ್ನು ನಾವೇ ಪ್ರಶಂಸಿಸಿಕೊಂಡೆವು. ದಾರಿಯಲ್ಲಿ ಸಾಗುವಾಗ ನಮಗೆ ಸರಿಸುಮಾರು 3 ಪ್ರಮುಖ ನದಿಗಳಾದ ತುಂಗಾ, ಭದ್ರಾ ಹಾಗೂ ನೇತ್ರಾವತಿ ಕುದುರೆಮುಖ ಶಿಖರದಲ್ಲಿ ಹುಟ್ಟಿ ಹರಿಯುತ್ತವೆ. ಇವುಗಳನ್ನು ಅಲ್ಲಲ್ಲೇ ದಾಟಬೇಕಾಗುತ್ತದೆ. ಚಾರಣಿಗರಿಗೆ ಅನುಕೂಲವಾಗುವಂತೆ ಹಗ್ಗಗಳನ್ನು ಕಟ್ಟಿದ್ದಾರೆ. ಅದರ ಸಹಾಯದಿಂದ ಬಹಳ ಜಾಗರೂಕತೆಯಿಂದ ಹೆಜ್ಜೆಗಳನ್ನು ಇಡಬೇಕಾಗುತ್ತದೆ. ಸ್ವಲ್ಪ ಆಯ ತಪ್ಪಿದರೆ ನೀರಿನಲ್ಲಿ ಬಿದ್ದು ಪೂರ್ತಿ ಒದ್ದೆಯಾಗುವ ಸ್ಥಿತಿಗೆ ತಲುಪುತ್ತೇವೆ. ಕುದುರೆಮುಖ ಅರಣ್ಯ ಪ್ರದೇಶವು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಯ ತಾಣವಾಗಿದ್ದು ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಡಿಕೊಂಡಿದೆ. ಇದು ದಟ್ಟವಾದ ಶೋಲಾ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ನದಿ ಮೂಲಗಳಿಂದ ಕೂಡಿದೆ. ಕುದುರೆಮುಖ ಶಿಖರ ಚಾರಣದಲ್ಲಿ ಮೊದಲಿಗೆ ಬಯಲಲ್ಲಿ ನಡೆದು ಹೋಗುತ್ತಿರುತ್ತೇವೆ. ಮರುಕ್ಷಣ ಇದ್ದಕ್ಕಿದ್ದಂತೆ ಕಾಡನ್ನು ಪ್ರವೇಶಿಸುತ್ತೇವೆ. ನಂತರ ಕಣಿವೆಗಳಲ್ಲಿ ಸ್ವಲ್ಪ ದೂರ ಸಾಗಿದ ಮೇಲೆ ಮತ್ತೆ ಕಾಡು. ಈ ಶೋಲಾ ಕಾಡಿನೊಳಗಿನ ಅನುಭವವೇ ರೋಮಾಂಚನಕಾರಿ. ಮುಗಿಲೆತ್ತರದ ಮರಗಳು, ಶಿಖರದಿಂದ ಹರಿದು ಬರುವ ನೀರಿನ ಜುಳುಜುಳು ನಿನಾದ, ಹಕ್ಕಿಗಳ ಚಿಲಿಪಿಲಿ ಕಲರವ, ಕಪ್ಪೆಗಳ ಒಟ್ಟಗುಟ್ಟುವಿಕೆ, ಕೀಟಗಳ ನಾದಸ್ವರ, ಒಂದೇ ಸಮನೆ ಗುಯ್ಗುಡುವ ಜೀರುಂಡೆ ಶಬ್ದ ಇವೆಲ್ಲವೂ ದಟ್ಟ ಕಾಡಿನ ಅನುಭವವನ್ನು ನೀಡುತ್ತವೆ. ಶೋಲಾ ಕಾಡನ್ನು ದಾಟಿ ಮುಂದೆ ಸಾಗಿದರೆ ಬಯಲು ಎದುರಾಗುತ್ತದೆ. ಈ ಬಯಲಿನಲ್ಲಿ 5 ಬೆಟ್ಟಗಳನ್ನು ಹತ್ತಿ ಇಳಿದರೆ ಅಂತಿಮವಾಗಿ ಕಾಣುವುದೇ ಕುದುರೆಮುಖ ಶಿಖರ. ಮೊದಲನೇ ಬೆಟ್ಟವು ಹತ್ತಿ ನಡೆದು ಹೋದರೆ ಸಿಗುವುದೇ ಒಂಟಿ ಮರ. ಅಲ್ಲಿಗೆ ಚಾರಣದ ಅರ್ಧ ದೂರ ಕ್ರಮಿಸಿದ ತೃಪ್ತಿ. ಅಲ್ಲಿ ವಿಶ್ರಮಿಸಿ ತಂದ ಹಣ್ಣುಗಳನ್ನು ತಿಂದು ಸ್ವಲ್ಪ ಸುಧಾರಿಸಿಕೊಂಡು ಮುಂದೆ ಸಾಗಿದರೆ ಪ್ರಕೃತಿಯ ಅತ್ಯಂತ ಸುಂದರ ರಮಣೀಯ ಸೊಬಗಿನ ಆಸ್ವಾದನೆ.
ಶಿಖರ ಸೇರಲು ಮತ್ತಷ್ಟು ಉತ್ಸಾಹ ಮೂಡುತ್ತದೆ. ದಾರಿಯು ಸ್ವಲ್ಪ ಕಠಿಣವಾಗಿ ಸಣ್ಣ ಸಣ್ಣ ಕಲ್ಲುಗಳಿಂದ ಮೆಟ್ಟಿಲಾಕಾರದಲ್ಲಿದೆ. ಪ್ರತಿ ಹೆಜ್ಜೆಯೂ ಮುಂಜಾಗ್ರತೆಯಿಂದ ಇಡುತ್ತಾ ಶಿಖರದ ಕಡೆಗೆ ಸಾಗಿದೆವು. ಶಿಖರದ ತುದಿ ಮಧ್ಯಾಹ್ನ 12:30 ಗಂಟೆಗೆ ತಲುಪಿ ಸಂತೋಷದಿಂದ ಕುಣಿದಾಡಿದೆವು. ನಾವೆಲ್ಲರೂ ತಂದ ಬುತ್ತಿಯನ್ನು ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿ ಪ್ರಕೃತಿಯ ಸುಂದರ ಕ್ಷಣಗಳನ್ನು ಅನುಭವಿಸಿದೆವು. ಕೆಲವು ನೆನಪಿನ ಛಾಯಾಚಿತ್ರಗಳನ್ನು ತೆಗೆದುಕೊಂಡೆವು. ಬೆಳ್ಳಿ ಮೋಡಗಳ ಅಪ್ಪುಗೆಗೆ ಪುಳಕಿತರಾದೆವು. ಪ್ರಕೃತಿ ಮಾತೆಗೆ ವಂದಿಸುತ್ತಾ ಕೆಳಗಿಳಿಯಲಾರಂಭಿಸಿದೆವು. ಇಳಿಯುವಾಗ ಇಡುವ ಪ್ರತಿ ಹೆಜ್ಜೆಯೂ ಅತ್ಯಂತ ಜಾಗರೂಕರಾಗಿ ಇಡುತ್ತಿದ್ದೆವು. ಆಯಾ ತಪ್ಪಿದರೆ ಬೀಳುವುದು ಖಚಿತ. ಪ್ರತಿ ಹೆಜ್ಜೆಯನ್ನು ಪ್ರಕೃತಿಯೊಂದಿಗೆ ಜೀವಿಸುತ್ತಾ ಮೂಲ ಸ್ಥಾನಕ್ಕೆ ಅದೇ ಹಾದಿಯಲ್ಲಿ ಬಂದು ಸಂಜೆ 4:30 ಗಂಟೆಗೆ ಸೇರಿದೆವು. ಅಲ್ಲಿಂದ ನಡೆಯಲು ಮತ್ತಷ್ಟು ಉತ್ಸಾಹ ಮೂಡಿ ನಾನು ಮತ್ತು ಸ್ವರ್ಣ 3 ಕಿಲೋಮೀಟರ್ ನಡೆದು ಕಾಫಿ ಪೆಪ್ಪರ್ ಹೋಮ್ ಸ್ಟೇಗೆ ತಲುಪಿದೆವು. ನಮ್ಮ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕುದುರೆಮುಖ ಶಿಖರ ಚಾರಣ ಒಂದು ಸ್ವರ್ಗ. ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ಪ್ರಕೃತಿಯೊಂದಿಗೆ ಬೆರೆತು ಹೋಗುತ್ತಾರೆ. ನಾವು 4 ಮಂದಿ ಆನಂದದಿಂದ ಕುದುರೆಮುಖ ಶಿಖರಕ್ಕೆ ವಂದಿಸುತ್ತಾ ಕಳಸೇಶ್ವರನ ದರ್ಶನ ಪಡೆದು 5:10:25 ಭಾನುವಾರ ಸಂಜೆ 5 ಗಂಟೆಗೆ ಬೆಂಗಳೂರು ಸೇರಿಕೊಂಡೆವು. ನಮ್ಮನ್ನು ಸುರಕ್ಷಿತವಾಗಿ ತಲುಪಿಸಿದ ಸುಮಂತ್ಗೆ ಧನ್ಯವಾದ ಸೂಚಿಸಿ ಕುದುರೆಮುಖ ಶಿಖರ ಚಾರಣದ ಸುಂದರ ಅನುಭವವನ್ನು ನಮ್ಮ ಮನದಲ್ಲಿ ಸ್ಮರಿಸಿದೆವು. ಪ್ರೀತಿಯ ಶಾಂತಾರೆಡ್ಡಿ.